ಬಿಎಂಟಿಸಿ ಪ್ರಯಾಣಿಕರೇ ಎಚ್ಚರ ಎಚ್ಚರ ಎಚ್ಚರ. ನಿಮ್ಮ ಜೊತೆಗೆ ಇದ್ದು ಎಗರಿಸ್ತಾರೆ ಬೆಲೆ ಬಾಳೋ ವಸ್ತುಗಳನ್ನ. ಸಾರ್ವಜನಿಕ ಸಾರಿಗೆ ವಾಹನಗಳಲ್ಲೂ ಕಳ್ಳಿಯರು ಕರಾಮತ್ತು ತೋರಿದ್ದಾರೆ. ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರೇ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ಜೊತೆಗೆ ಇದ್ದು ಬೆಲೆ ಬಾಳುವ ವಸ್ತುಗಳನ್ನ ಎಗರಿಸ್ತಾರೆ. ಸಾರ್ವಜನಿಕ ಸಾರಿಗೆ ವಾಹನಗಳಲ್ಲೂ ಕೂಡ ಕಳ್ಳಿಯರು ಕರಾಮತ್ತು ತೋರ್ತಾ ಇದ್ದಾರೆ. ಪ್ರಯಾಣಿಕರ ಸೋಗಿನಲ್ಲಿ ಬಂದು ಕಳ್ಳತನ ಮಾಡಿ ಲಾಕ್ ಆಗಿದ್ದಾಳೆ ಲೇಡಿ. K57F6331 ನಂಬರ್ನ ಬಸ್ನಲ್ಲಿ ನಿನ್ನೆ ನಡೆದಿರುವ ಘಟನೆ ಇದು. ನಿರ್ವಾಹಕನ ಹಣದ ಬ್ಯಾಗನ್ನೇ ಖತರ್ನಾಕ್ ಲೇಡಿ ಕದ್ಬಿಟ್ಟಿದ್ದಾರೆ. ಕಳ್ಳತನದ ಬಳಿಕ ಬಸ್ನಲ್ಲೇ ಅಮಾಯಕಳಂತೆ ವರ್ತನೆಯನ್ನ ತೋರಿರೋದು. ಸಿಬ್ಬಂದಿ ಹಾಗೂ ಪ್ರಯಾಣಿಕರ ಎಚ್ಚರಿಕೆಯಿಂದ ಈ ಲೇಡಿ ಲಾಕ್ ಆಗಿದ್ದಾಳೆ. ಕಳವು ಮಾಡಿದ ಮಹಿಳೆಯನ್ನ ಲಾಕ್ ಮಾಡಿದ್ದಾರೆ ಚಾಲಕ. ವಿಚಾರಣೆ ವೇಳೆ ಪೊಲೀಸರಿಗೆ ಆವಾಜ್ ಹಾಕಿದ್ದಾಳೆ ಈ ಮಹಿಳೆ ಎನ್ನುವ ಡೀಟೇಲ್ಸ್ ಸಿಕ್ಕಿದೆ. ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಪ್ರಯಾಣಿಕರು ಎಷ್ಟೇ ಎಚ್ಚರಿಕೆಯನ್ನು ವಹಿಸಿದ್ರೂ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳ್ಳರ ಕರಾಮತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮಹಿಳೆಯೊಬ್ಬಳು ಬಿಎಂಟಿಸಿ ಬಸ್ ಕಂಡಕ್ಟರ್ನ ಬ್ಯಾಗನ್ನೇ ತನ್ನ ಚೀಲದೊಳಗೆ ಹಾಕೊಂಡು ಹೇಗೆ ಎಸ್ಕೇಪ್ ಆಗ್ತಾ ಇದ್ದಾಳೆ ನೋಡ್ತಾ ಇರಬಹುದು. ಇದನ್ನ ಬಸ್ನ ಡ್ರೈವರ್ ಗಮನಿಸಿದ್ದಾರೆ. ಕೂಡಲೇ ಆಕೆಯನ್ನ ಬಸ್ನಿಂದ ಇಳಿಯೋಕೆ ಬಿಟ್ಟಿಲ್ಲ. ಬಸ್ನ ಡೋರನ್ನ ಕ್ಲೋಸ್ ಮಾಡಿದ್ದಾರೆ. ಹಾಗೇನೆ ಆಕೆ ಎಷ್ಟು ಕೇಳ್ಕೊಳ್ತಾಳೆ ಬಸ್ ಡ್ರೈವರ್ ಹತ್ರ, ಡೋರ್ ಓಪನ್ ಮಾಡಿ ನಾನು ಇಳಿಬೇಕು, ನನ್ನ ಮನೆ ಇಲ್ಲೇ ಇದೆ, ನಾನು ಹೋಗ್ಬೇಕು ಅಂತ ಕೇಳ್ಕೊಳ್ತಾಳೆ. ಆದ್ರೂ ಕೂಡ ಬಿಡೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆಕೆ ಕೈಯಲ್ಲಿ ಒಂದು ಚೀಲ ಇದೆ ನೋಡಿ, ಅದರಲ್ಲಿ ಬಿಎಂಟಿಸಿ ಬಸ್ನ ಕಂಡಕ್ಟರ್ ಇದಾರಲ್ಲ ಅವ್ರೊಂದು ಬ್ಯಾಗ್ ಇರುತ್ತೆ, ಸೈಡಲ್ಲಿ ಹಾಕೊಂಡಿರ್ತಾರೆ, ನೋಡಿರ್ಬಹುದು ನೀವು ಕೂಡ. ಆ ಬ್ಯಾಗನ್ನೇ ಆ ಚೀಲದೊಳಗೆ ಹಾಕೊಂಡಿದ್ಲು ಆ ಲೇಡಿ. ಗೊತ್ತಾಗಿತ್ತು ಬಸ್ನ ಡ್ರೈವರ್ಗೆ. ಸದ್ಯ ಈ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ, ಆಕೆಯ ಕೃತ್ಯ ಬೆಳಕಿಗೆ ಬರ್ತಾ ಇದ್ದಂತೆ ಪ್ರಶ್ನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಮಹಿಳೆ ಯಾವ ರೀತಿಯಾಗಿ ಅಮಾಯಕಿಯಂತೆ ವರ್ತನೆ ತೋರಿದ್ದಾಳೆ ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ನೋಡಿ ಮೇಡಮ್ ಅಲ್ಲಿ ತೆಗಿಬೇಡಿ, ಡೋರ್ ತೆಗಿಬೇಡಿ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದ್ ಕಡೆಯಲ್ಲಿ ಕಳ್ಳರ ಕರಾಮತ್ತು, ಕಳ್ಳರು ಬಿಎಂಟಿಸಿ ಬಸ್ನಲ್ಲೂ ಕೂಡ ತಮ್ಮ ಕೈ ಚುಳುಕವನ್ನ ತೋರ್ತಾ ಇದ್ದಾರೆ. ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಸಂಪತ್, ಶಾಂತಿನಗರದಿಂದ ಶಿವಾಜಿನಗರಕ್ಕೆ ಹೋಗಬೇಕಾದಂಥ BMTC ಬಸ್ನಲ್ಲಿ ಕಂಡಕ್ಟರ್ ಹಾಕಿದಂಥ ಏನು ಚಿಲ್ಲರೆ ಆಗಿದೆ, ಅದೇ ರೀತಿಯಲ್ಲಿ ಕೂಡ ಟಿಕೆಟ್ ಹಣವನ್ನು ಇಟ್ಕೊಂಡಿರ್ತಾರೋ ಆ ಬ್ಯಾಗನ್ನೇ ಕತ್ತರಿಯಾಗಿ ಹಾಕಿ ಕಳ್ಳ ಮಹಿಳೆ ಆ ಮಹಿಳೆಯ ಬ್ಯಾಗ್ನಲ್ಲಿ ಆ ಕಂಡಕ್ಟರ್ ಬ್ಯಾಗನ್ನು ಇಟ್ಕೊಂಡು ಎಸ್ಕೇಪ್ ಆಗೋಕ್ಕೆ ಹೋಗಿರ್ತಾಳೆ. ಅದನ್ನು ನೋಡ್ಕೊಂಡಂಥ ಕಂಡಕ್ಟರು ತಡಿತಾರೆ. ತಕ್ಷಣ ಆ ಡ್ರೈವರ್ಗೆ ಮಾಹಿತಿಯನ್ನು ಕೊಟ್ಟು ಡೋರ್ ಲಾಕ್ ಮಾಡೋದಕ್ಕೆ ಹೇಳ್ತಾರೆ. ಆಗ ಡೋರನ್ನು ತೆಗೆಯೋದಿಲ್ಲ. ಯಾಕಮ್ಮ ನನ್ನ ಬ್ಯಾಗ್ ತೊಗೊಂಡು ಹೋಗ್ತಾಯಿದ್ಯಾ, ನನ್ನ ಬ್ಯಾಗ್ ವಾಪಸ್ ಕೊಡು, ಯಾಕೆ ಕಳ್ತನ ಮಾಡ್ತಾ ಇದೆಯಾ ಅಂತ ಕೇಳಿದಾಗ, ಇಲ್ಲ ನಾನು ಬೇಗ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಬಸ್ನಲ್ಲೇ ಕಿರಿಕನ ಮಾಡ್ತಾರೆ. ಆ ಕಂಡಕ್ಟರು ಮತ್ತು ಡ್ರೈವರ್ ಇಬ್ಬರು ಕೂಡ ಸೇರಿ ಬಸ್ನ ಡೋರನ್ನು ಎಲ್ಲೂ ಕೂಡ ಓಪನ್ ಮಾಡೋದಿಲ್ಲ. ಆ ತಕ್ಷಣ ಪೊಲೀಸರಿಗೆ 112ಗೆ ಕರೆ ಮಾಡಿ ಆ ಹೊಯ್ಸಳ ಪೊಲೀಸರೆಲ್ಲ ಕರ್ಕೊಂಡ್ಬಂದು ಆ ಮಹಿಳೆಯನ್ನ ಪೊಲೀಸರಿಗೆ ಒಪ್ಪಿಸಿರ್ತಾರೆ. ಆ ಮೂಲ ಪೊಲೀಸರು ಕೂಡ ತನಿಖೆಯನ್ನು ಮಾಡಿದಾಗ ಆಂಧ್ರದಿಂದ ಬಂದಿರುವಂಥ ರಾಬ್ರಿ ಗ್ಯಾಂಗ್ ಅಂತ ಸದ್ಯಕ್ಕೆ ಈಗ ಗೊತ್ತಾಗಿದೆ. ಇನ್ನು ಸಂಬಂಧಪಟ್ಟಂತೆ ನಗರದಲ್ಲಿ ಸುಮಾರು 10ರಿಂದ 15 ಜನ ಇದೇ ರೀತಿಯಂಥ ಕಳ್ಳ ಮಹಿಳೆಯರು ಆ ನಗರಕ್ಕೆ ಎಂಟ್ರಿ ಕೊಟ್ಟು ಎಲ್ಲ ಕಡೆ ಕೂಡ ಬಸ್ನಲ್ಲಿ ಸಿಗುವಂಥ ಸರಗಳಾಗಿರ್ಬೋದು, ಬ್ಯಾಗ್ಲಾಗಿರ್ಬೋದು ಮತ್ತು ಹಣವನ್ನು ದೋಚುವಂಥ ರಾಬ್ರಿ ಗ್ಯಾಂಗ್ ಇದಾಗಿದೆ ಅಂತ ಹೇಳ್ಬಿಟ್ಟು ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ಹಲ್ಸೂರು ಗೇಟ್ ಪೊಲೀಸ್ನವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ. ಅದೇ ರೀತಿಯಲ್ಲೂ ಕೂಡ ಕೇವಲ ಈಗ ಸಿಕ್ಕಾಕೊಂಡಿರೋ ಒಬ್ಬ ಮಹಿಳೆ ಮಾತ್ರ. ಇದೇ ರೀತಿಯಲ್ಲೂ ಕೂಡ ಈ ಗ್ಯಾಂಗ್ ಎಲ್ಲೆಲ್ಲಿ ಬೀಡ್ಬಿಟ್ಟಿದೆ, ಕೇವಲ BMTC ಬಸ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದೀರಾ, ಇಲ್ಲ ರೈಲ್ವೆ ನಿಲ್ದಾಣಕ್ಕೂ ಹೋಗ್ತಿದ್ದಾರಾ, ಮೆಟ್ರೋದಲ್ಲೂ ಹೋಗ್ತಿದ್ದಾರೆ ಅನ್ನೋ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಸಂಪತ್, ಶಶಿಧರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ